2024 ಮೊದಲ ಲೋಕ ಅದಾಲತ್ನ ನಾವು ನಡೆಸ್ತಾ ಇದ್ದೀವಿ. ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಲೋಕ ಅದಾಲತ್ನಲ್ಲಿ ನಾವು ಎಲ್ಲ ಥರದ ಪ್ರಕರಣಗಳನ್ನು ಇತ್ಯರ್ಥ ಮಾಡ್ತಾ ಬರ್ತಾ ಇದ್ದೀವಿ. ಮತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ನ್ಯಾಯಾಲಯದಲ್ಲಿ ಪ್ರಕರಣಗಳು ಜಾಸ್ತಿ ಇರೋದ್ರಿಂದ ನ್ಯಾಯಾಲಯದಲ್ಲಿ ಸಾಕ್ಷಿಯನ್ನು ಕೊಟ್ಟು ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ಒಂದು ಕೇಸ್ ತೀರ್ಮಾನ ಆಗಲಿಕ್ಕೆ ಕನಿಷ್ಠ ಪಕ್ಷ 2 ಅಥವಾ 3 ವರ್ಷಗಳಾಗಬಹುದು. ಮತ್ತು ಅದರಲ್ಲಿ ಮೇಲ್ಮನವಿ ಇರೋದರಿಂದ 2 ಅಥವಾ 3 ಕೋರ್ಟ್ಗಳಿಗೆ ಮೇಲ್ಮನವಿ ಸಲ್ಲಿಸೋದ್ರಿಂದ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುವ ಕೇಸುಗಳಲ್ಲಿ ಸ್ವಲ್ಪ ವಿಳಂಬ ಆಗಿ ಜನರಿಗೆ ಅನಾನುಕೂಲತೆ ಆಗಬಹುದು. ಆದ್ದರಿಂದ ಈ ಒಂದು ಲೋಕ ಅದಾಲತ್ನಲ್ಲಿ ನಾವು ಎಲ್ಲರಿಗೂ ಮನವಿ ಮಾಡ್ತಾ ಇರೋದು, ಸಾಧ್ಯವಾದಷ್ಟು ನಿಮ್ಮ ಯಾವುದೇ ಪ್ರಕರಣಗಳಿರಲಿ, ಅಂಥ ಪ್ರಕರಣಗಳು ರಾಜಿ ಆಗುವಂಥ ಸಂದರ್ಭಗಳಿದ್ದಂಥ ಪ್ರಕರಣಗಳಲ್ಲಿ ನಿಮ್ಮ ಒಂದು ಜಿಲ್ಲಾ ನ್ಯಾಯಾಲಯದಲ್ಲಾಗಲಿ ಅಥವಾ ತಾಲೂಕು ನ್ಯಾಯಾಲಯದಲ್ಲಾಗಲಿ ಎಲ್ಲೇ ಆ ಕೇಸು ಪೆಂಡಿಂಗ್ ಇದೆ ಅಲ್ಲಿ ಹೋಗಿ ಅದನ್ನು ಇತ್ಯರ್ಥ ಮಾಡ್ಕೊಳ್ಬಹುದು. ಈ ರಾಜಿ ಸಂಧಾನದ ಮೂಲಕ ಆಗುವಂತಹ ಕೇಸುಗಳಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು ಏನು ಅಂತಂದರೆ, ನಿಮಗೆ ಅಲ್ಲಿ ಇಬ್ಬರಿಗೂ ಸಮಾಧಾನ ಆಗೋ ಒಂದು ರೀತಿಯಲ್ಲಿ ಒಂದು ತೀರ್ಮಾನವನ್ನು ಇತ್ಯರ್ಥನ ಮಾಡೋದರಿಂದ ಜನರಿಗೆ ಶೀಘ್ರವಾಗಿ ತೀರ್ಮಾನ ಆಗೋದು ಅಲ್ಲದೆ ಸಹ ಇಬ್ಬರ ಮಧ್ಯೆ ಸಂಬಂಧ ಅಂದರೆ ಎರಡೂ ಪಾರ್ಟಿಗಳ ಮಧ್ಯೆ ಇರುವಂಥ ಸಂಬಂಧ ಹಾಗೆ ಉಳ್ಕೊಳ್ಳುತ್ತೆ. ಅದು ಅತ್ಯಂತ ವಿಶೇಷವಾಗಿ ಈ ಅಣ್ಣ ತಮ್ಮಂದರು, ತಂದೆ ತಾಯಿ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ, ಮಕ್ಕಳ ಮಧ್ಯೆ ಕೇಸುಗಳಿದ್ದಾಗ ಸಂಬಂಧ ಹಾಳಾಗೋದು ಜಾಸ್ತಿ, ಅದು ದ್ವೇಷಕ್ಕೆ ತಿರ್ಕೊಳ್ಳುತ್ತೆ. ಹಾಗಾಗಿ ಇಂಥದ್ದನ್ನು ನಾವು ಖಂಡಿತವಾಗಿ ಅವಾಯ್ಡ್ ಮಾಡ್ಬೋದು. ಇಂಥ ಒಂದು ಪ್ರಕರಣಗಳನ್ನು ನಾವು ರಾಜಿ ಮಾಡಿಸೋದ್ರಿಂದ ಮತ್ತು ಅದಕ್ಕೆ ಮೇಲ್ಮನವಿ ಸಹ ಇರೋದಿಲ್ಲ. ಹಾಗಾಗಿ ಅದು ಅಂತಿಮವಾಗುತ್ತೆ ಅಲ್ಲಿ ಆಗೋಂಥ ಒಂದು ತೀರ್ಮಾನ. ಇನ್ನೊಂದು ಅಲ್ಲಿ ಅನುಕೂಲ ಅಂತಂದರೆ, ನಿಮ್ಮ ಇಬ್ಬರನ್ನು ಅಂದರೆ ಉಭಯ ಪಾರ್ಟಿಗಳನ್ನು ಕರೆಸಿ ಅಲ್ಲಿ ಈ ಒಂದು ತೀರ್ಮಾನನ ಕೈಗೊಳ್ಳೋದ್ರಿಂದ, ರಾಜಿ ಮಾಡಿಸೋದ್ರಿಂದ ಇಬ್ಬರಿಗೂ ಅದು ಮನಸ್ಸಿಗೆ ಒಪ್ಪಿಗೆ ಆದರೆ ಮಾತ್ರ ರಾಜಿ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ರಾಜಿ ಮಾಡ್ಕೊಳ್ಬೇಕಂದಂಥ ಒಂದು ಬಲವಂತ ಏನೂ ಇರೋದಿಲ್ಲ. ಇಬ್ಬರಿಗೂ ಮನಸ್ಸಿಗೆ ಒಪ್ಪಿ ಆಯಿತು ನಾವು ಇಷ್ಟಕ್ಕೆ ರಾಜಿ ಮಾಡ್ಕೊಳ್ತೀವಿ, ಈ ಒಂದು ಪ್ರಕರಣದಲ್ಲಿ ನಮಗೆ ಈ ತೀರ್ಮಾನ ಒಪ್ಪಿಗೆ ಅಂತ ಹೇಳಿದ ನಂತರ ನ್ಯಾಯಾಲಯ ಅಂತಹ ರಾಜಿ ಪ್ರಕರಣಗಳನ್ನು ಈ ಲೋಕ ಅದಾಲತ್ನಲ್ಲಿ ಮಾಡುವಂತಹ ಒಂದು ಸಾಧ್ಯತೆ ಇರೋದ್ರಿಂದ ಆದಷ್ಟು ಜನರು ಈ ಒಂದು ಲೋಕ ಅದಾಲತ್ ಈ ಸಂದರ್ಭವನ್ನು ಉಪಯೋಗ ಮಾಡಿಕೊಳ್ಬೇಕು. ನ್ಯಾಯಾಲಯದಲ್ಲಿರುವ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥಗೊಳಿಸಬೇಕು. ಅತಿ ಶೀಘ್ರವಾಗಿ ಅವರು ಒಂದು ಅವರಿಗೆ ಬೇಕಾದಂಥ ಒಂದು ತೀರ್ಮಾನ ಅಥವಾ ತೀರ್ಪನ್ನು ಪಡ್ಕೊಂಡು ಅವರ ನೆಮ್ಮದಿಯಿಂದ ಜೀವನ ನಡೆಸಬೇಕನ್ನೋದು ಮೂಲ ಉದ್ದೇಶ. ಮತ್ತು ನ್ಯಾಯಾಲಯದಲ್ಲಿರುವ ಕಟಳೆಗಳು ಸಹ ನಮಗೆ ಕಡಿಮೆ ಆಗಿದ್ರೆ ನಾವು ಬೇರೆ ಪ್ರಕರಣಗಳನ್ನು, ನೈಜವಾದ ಪ್ರಕರಣಗಳನ್ನು ಮತ್ತು ಕೆಲವು ಪ್ರಕರಣಗಳನ್ನು ರಾಜಿ ಮಾಡದೇ ಇರೋವಂಥ ಪ್ರಕರಣಗಳಿರುತ್ತೆ, ಅಂಥದ್ದನ್ನು ನಾವು ನ್ಯಾಯಾಲಯದಲ್ಲೇ ತೀರ್ಮಾನ ಮಾಡಬೇಕಾಗಿರೋ ಕಾರಣ ಅಂಥ ಪ್ರಕರಣಗಳನ್ನು ನಾವು ನ್ಯಾಯಾಲಯದಲ್ಲಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ NI ಆ್ಯಕ್ಟ್ ಕೇಸಸ್ ಅಥವಾ ಚೆಕ್ ಅಮಾನ್ಯ ಪ್ರಕರಣಗಳು ಅಥವಾ ಈ ವೈವಾಹಿಕ ಸಂಬಂಧದಲ್ಲಿ ಬಂದಂತಹ ಪ್ರಕರಣಗಳು, ಆಸ್ತಿ ವಿವಾದಗಳು ಮತ್ತು ಕಾಂಪೌಂಡಬಲ್ ಅಫೆನ್ಸಸ್ ಅಂತ ನಾವೇನು ಹೇಳ್ತೀವಿ, ರಾಜಿ ಮಾಡಿಕೊಳ್ಳಬಹುದಾದಂಥ ಕ್ರಿಮಿನಲ್ ಪ್ರಕರಣಗಳು ಹಾಗೂ ಮೋಟಾರ್ ವೆಹಿಕಲ್ ಅಪಘಾತದಲ್ಲಿ ಕ್ಲೈಮ್ಸ್ ಪೆಟಿಷನ್ಸ್ ಯಾರು ಹಾಕಿರ್ತಾರೆ, MBC ಕೇಸ್ ಅಂತ ನಾವೇನು ಹೇಳ್ತೀವಿ, ಅಂಥ ಪ್ರಕರಣಗಳು. ಇನ್ನೂ ಬೇರೆ ಪ್ರೀ ಲಿಟಿಗೇಷನ್ ಕೇಸಸ್ ಅಂತ ಹೇಳ್ತೀವಿ, ಎಲೆಕ್ಟ್ರಿಕಲ್ ಬಿಲ್ಸ್ ಆಗಿರ್ಬೋದು, ವಾಟರ್ ಬಿಲ್ಸ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ನಿಮ್ಮದು ಪ್ರೀ ಲಿಟಿಗೇಷನ್ ಬ್ಯಾಂಕಲ್ಲಿರುವಂತಹ ಸಾಲದ ಒಂದು ಕೇಸುಗಳಾಗಿರ್ಬೋದು, ಇಂತಹ ಪ್ರಕರಣಗಳನ್ನು ಕೂಡ ಈ ಒಂದು ಜನತಾ ನ್ಯಾಯಾಲಯ ಅಥವಾ ಈ ಲೋಕ ಅದಾಲತ್ನಲ್ಲಿ ನಾವು ಇತ್ಯರ್ಥಪಡಿಸಬಹುದಾಗಿದೆ. ಹೆಚ್ಚು ಪ್ರಕರಣಗಳಲ್ಲಿ ಈ ಸಹ ನಾವು ಈ ಒಂದು ಲೋಕ ಅದಾಲತ್ನ ನಡೆಸಿ ಹೆಚ್ಚು ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೋದ ಸಲ ನಮ್ಮ ಲೋಕ ಅದಾಲತ್ನಲ್ಲಿ ಇಲ್ಲಿ ಗುಲ್ಬರ್ಗ ಒಂದು ಜಿಲ್ಲೆಯಲ್ಲಿ ಆದಂಥ ಪ್ರಕರಣಗಳಲ್ಲಿ ನಾವು ತೆಗೆದುಕೊಂಡಂತಹ ಪ್ರಕರಣಗಳು ಒಟ್ಟು 36,142 ಪ್ರಕರಣಗಳು. ಅದರಲ್ಲಿ ಒಟ್ಟು 31,155 ಪ್ರಕರಣಗಳು ನಮಗೆ ರಾಜಿ ಸಂಧಾನ ಮೂಲಕ ಇತ್ಯರ್ಥ ಆಗಿದೆ. ಆ ಒಂದು ಲೋಕ ಅದಾಲತ್ ಯಶಸ್ವಿಯಾಗಿ ನಡೆದಿದೆ ಮೊನ್ನೆ ಡಿಸೆಂಬರ್ನಲ್ಲಿ ಆದಂತಹ ಒಂದು ಲೋಕ ಅದಾಲತ್ನಲ್ಲಿ. ಹಾಗಾಗಿ 31,156 ಪ್ರಕರಣಗಳು ಇತ್ಯರ್ಥ ಆಗಿದೆ ಔಟ್ ಆಫ್ 36,142. ಹಾಗಾಗಿ ಈ ಸಲ ಇನ್ನೂ ಹೆಚ್ಚು ಪ್ರಕರಣಗಳಲ್ಲಿ ರಾಜಿ ಆಗಬೇಕು, ಇನ್ನೂ ಹೆಚ್ಚು ಕೇಸುಗಳು ಇತ್ಯರ್ಥ ಆಗಬೇಕು ಅನ್ನೋ ಒಂದು ಮನವಿಯನ್ನು ನಾವು ಎಲ್ಲರಲ್ಲಿ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಲೋಕ ಅದಾಲತ್ ಬಗ್ಗೆ ಹೆಚ್ಚು ಜನರು ಈ ವಿಷಯಗಳನ್ನ ತಿಳ್ಕೊಂಡು ಈ ಒಂದು ಇತ್ಯರ್ಥಕ್ಕೆ ಮುಂದೆ ಬರಲಿ. ಈ ನ್ಯಾಯಾಲಯಗಳಿಗೆ ಬಂದು ಅವರ ಕೇಸನ್ನು, ಅವರ ವಕೀಲರನ್ನ ಭೇಟಿ ಮಾಡಿ ಅವರ ಕೇಸುಗಳಲ್ಲಿ ಯಾವುದರಲ್ಲಿ ರಾಜಿ ಆಗೋ ಸಂದರ್ಭ ಇದೆ ಅಂತ ಅವ್ರು ತಿಳಿಸಿದ್ರೆ ಖಂಡಿತ ಅಂಥ ಪ್ರಕರಣಗಳು ಬೇರೆ ಯಾವುದೇ ಡೇಟ್ನಲ್ಲಿದ್ದರೂ ಸಹ ಅದನ್ನು ಮುಂಗಡೆ ಅರ್ಜಿ ಸಲ್ಲಿಸಿ ನಾವು ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಮಾಡ್ಬೋದಾಗಿದೆ. ಹಾಗಾಗಿ ಈ ಒಂದು ಸಂದರ್ಭವನ್ನು ಮತ್ತು ಈ ಒಂದು ಅವಕಾಶವನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಿ ಅಂತ ನಾವು ಈ ಒಂದು ಲೋಕ ಅದಾಲತ್ಗೆ ಎಲ್ಲರಿಗೂ ಕರೆ ಕೊಡ್ತಾಯಿದ್ದೀವಿ. ತೀರ್ಪನ್ನ ಅಲ್ಲಿ ಕೊಡ್ಬೋದು ಲೋಕ ಅದಾಲತ್ನಲ್ಲಿ. ಇಲ್ಲಿ ನಮಗೆ
ಎವಿಡೆನ್ಸ್ ಮೇಲೆ ತೀರ್ಮಾನ ಮಾಡೋದು ಕೋರ್ಟಲ್ಲಿ. ಆದರೆ ಅಲ್ಲಿ ಅಷ್ಟು ನಮಗೆ ಎವಿಡೆನ್ಸ್ನ ನೋಡಬೇಕಾದಂಥ ಇಲ್ಲ ನಾವು ಆರ್ಗ್ಯುಮೆಂಟ್ ಕೇಳಿ ಮಾಡಬೇಕಾದಂಥ ಸಂದರ್ಭ ಇರಲ್ಲ. ಅದನ್ನೆಲ್ಲ ಟೈಮ್ ಎಸ್ಪೆಷಲಿ ಟೈಮ್ ಸೇವ್ ಆಗುತ್ತೆ. ಟೈಮ್ ಆ್ಯಂಡ್ ಮನಿ ಈಸ್ ಆಲ್ಸೋ ಸೇವ್ಡ್. ನೀವು ಎಲ್ಲ 3-4 ವರ್ಷ 5 ವರ್ಷ ಒಂದೊಂದು ನ್ಯಾಯಾಲಯದಲ್ಲಿ ಸಮಯ ಮಾಡಬೇಕು ಅಂತಂದರೆ ಎಲ್ಲೆಲ್ಲಿಂದನೋ ಬರಬೇಕು, ಅವರು ರಜೆಗಳನ್ನ ತೊಗೊಳ್ಬೇಕು, ಮತ್ತು ಅವರು ಇಲ್ಲಿಗೆ ಬರಲಿಕ್ಕೆ ಖರ್ಚು, ನಿಲ್ಲಲಿಕ್ಕೆ ಖರ್ಚು, ಉಳಿಲಿಕ್ಕೆ ಖರ್ಚು, ಇದೆಲ್ಲ ಕಡಿಮೆಗೊಳಿಸ್ಬೋದು. ಹಾಂ, ಏನೂ ಬೇಡ. ಅವರು ನಾವು ಇಂಥ ಪ್ರಕರಣದಲ್ಲಿ ರಾಜಿ ಆಗ್ತೀವಿ ಅಂತ ಯಾವುದೇ ನ್ಯಾಯಾಲಯಕ್ಕೆ ಹೋಗಿ ಹೇಳಿದ್ರೆ ಅವ್ರ ಪ್ರಕರಣನ ಮುಂಗಡಕ್ಕೆ ತೊಗೊಂಡು ಲೋಕ ಅದಾಲತ್ನ ಮಾಡ್ಬೋದು. ಯಾವಾಗ ಬೇಕಾದರೂ ಹೇಳ್ಬೋದು, ಹಿಂದಿನ ದಿವಸ ಹೇಳಿದ್ರೂ ನಡೆಯುತ್ತೆ. ಹಾಂ ಹೇಳ್ಬೋದು. 7ನೇ ತಾರೀಕು ಹೇಳಿದ್ರು ಆಯಿತು, 8ನೇ ತಾರೀಕು ರಜಾ ಇರೋದ್ರಿಂದ 7ನೇ ತಾರೀಕು ಹೇಳ್ಬೋದು. ನ್ಯಾಯಾಲಯಕ್ಕೆ ಹೋಗಿ ನಮ್ದು ಈ ಥರ ನಮ್ಮದೊಂದು ಕೇಸ್ ಇದೆ, ನಾವು ರಾಜಿ ಮಾಡ್ಕೊಳ್ತೀವಿ ಅಂತ ನ್ಯಾಯಾಲಯದ ಮುಂದೆ ಒಂದು ಸಲ ಹೇಳಿದರೆ ಅವರು ಹಾಂ, ನೀವು ನ್ಯಾಯಾಲಯದಲ್ಲಿ ಓಪನ್ ಕೋರ್ಟಲ್ಲಿನೂ ಹೋಗಿ ಹೇಳ್ಬೋದು. ಇಲ್ಲಾಂದರೆ ನೀವು ಅಲ್ಲಿ ಇವರಿದ್ದಾರಲ್ಲ, ನಿಮ್ಮ ತಾಲೂಕು ಸೇವಾ ಸಮಿತಿ ಅವರ ಒಂದು ಸೆಕ್ರೆಟ್ರಿ ಇದ್ದಾರಲ್ಲ, ಮೆಂಬರ್ ಸೆಕ್ರೆಟ್ರಿ ಅಂತ ಇವ್ರು ಇಲ್ಲಿದ್ದಾರೆ ಜಿಲ್ಲಾದಲ್ಲಿ, ತಾಲೂಕಿನಲ್ಲೂ ಒಬ್ಬೊಬ್ರು ಇದ್ದಾರೆ. ಸೊ ಅವ್ರಿಗೆ ಹೇಳಿದರೆ ಆಯಿತು, ಅವ್ರು ನಿಮ್ಮ ಪ್ರಕರಣವನ್ನು ಖಂಡಿತವಾಗ್ಲೂ ತೊಗೊಳ್ತಾರೆ. ಯಾರು ಬೇಡ ಅಂತ ಹೇಳೋದೇ ಇಲ್ಲ. ಕಾನೂನು ಸೇವಾ ಸಮಿತಿ ಇಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಇದೆ, ಅಲ್ಲಿ TLSA ಅಂತ ಇದೆ, ಇಲ್ಲಿ DLSA, ಅಲ್ಲಿ TLSA. ಅವ್ರಿಗೆ ಹೇಳಿದ್ರೆ ಆಯಿತು. ಕಾನೂನು ಸೇವೆಗಳ ಸಮಿತಿ ಹಾಂ, ಯಾವುದಕ್ಕೆ ಅರ್ಜಿ ಸಲ್ಲಿಸಬೇಕಾಗೇನಿಲ್ಲ. ನೀವು ಅರ್ಜಿ ಅಂತ ಏನೂ ಇಲ್ಲ ಇದರಲ್ಲಿ, ಅರ್ಜಿ ಸಲ್ಲಿಸಬೇಕು ಅಂತ ಏನೂ ಇಲ್ಲ. ಓರಲ್ ಆಗಿ ಹೇಳಿದ್ರೂ ನಾವು ಕೇಸ್ ತೊಗೊಳ್ತೀವಿ. ಬಟ್ ಏನಂದರೆ ಪಾರ್ಟಿ ಬೇಕಾಗತ್ತೆ, ಸೈನ್ ಮಾಡೋದಕ್ಕೆ ಕೋರ್ಟಿಗೆ ಬರಬೇಕಾಗತ್ತೆ, ಅವರು ಐಡೆಂಟಿಫಿಕೇಷನ್ ಬೇಕಾಗುತ್ತೆ. ಅವರು ನಾವು ಒಪ್ಕೊಂಡಿದ್ದೀವಿ ರಾಜಿಗೆ ಅಂತ ಸೈನ್ ಮಾಡೋದಕ್ಕೆ ಪಾರ್ಟಿ ನ್ಯಾಯಾಲಯಕ್ಕೆ ಬರಬೇಕಾಗತ್ತೆ.